ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕೇಂದ್ರೀಯ ವಿದ್ಯಾಲಯದ ಹಾಗೂ ನವೋದಯ ವಿದ್ಯಾಲಯದ ಕಂಬೈನ್ ನೋಟಿಫಿಕೇಶನ್ ಏನ್ ಬಂದಿದೆ ಅದರ ಟಿಯರ್ 2 ಸಿಲೆಬಸ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಹೌದು, ನಾನೀಗ ಆಲ್ರೆಡಿ ಹಿಂದೆ 2 ವಿಡಿಯೋಗಳನ್ನ ಮಾಡಿದ್ದೀನಿ. ಕೇಂದ್ರೀಯ ವಿದ್ಯಾಲಯದ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ಒಂದು ವಿಡಿಯೋ ಇದೆ. ಅದಾದ್ಮೇಲೆ ಟಿಯರ್ 1 ಎಕ್ಸಾಮ್ ಬಗ್ಗೆ ಪ್ಯಾಟರ್ನ್ ಮತ್ತೆ ಅಲ್ಲಿ ಕವರ್ ಆಗುವಂತಹ ಕಂಟೆಂಟ್ಸ್ ಹಾಗೂ ಡೇಟ್ ಆಫ್ ಎಕ್ಸಾಮ್ ಅದರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಈ ವಿಡಿಯೋ ಟಿಯರ್ 2 ಅಂದ್ರೆ 85% ವೆಯ್ಟೇಜ್ ಇರುವಂತಹ ಟಿಯರ್ 2 ಎಕ್ಸಾಮಿನ ಸಿಲೆಬಸ್ ಅಲ್ವಾ. ಯೂಟ್ಯೂಬ್ ಅಲ್ಲಿ, ವೆಬ್ಸೈಟ್ಸ್ ಅಲ್ಲಿ, ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಕೋರ್ಸಸ್ ನಿಮ್ಗೆ ಆಫರ್ ಮಾಡ್ತಾರೆ. ಪೋರ್ಷನ್ಸ್ ಸಿಲೆಬಸ್ ನಿಮ್ಗೆ ಅದನ್ನ ಮಾಡ್ತಾರೆ. ಬಟ್ ಇಲ್ಲಿ ಈ ಬಾರಿ ನೀವು ಎಚ್ಚೆತ್ತುಕೊಂಡು ನಿಮ್ಮ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೋಬೇಕು. ಹೋದ್ ವರ್ಷದ ಇಟ್ಕೊಂಡು ಆ ಬುಕ್ಸ್ ಅಲ್ಲಿ ಓದ್ತೀನಿ ಅಂದ್ರೆ ಈ ಬಾರಿ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಬಾರಿ ಪೂರ್ತಿ ಎಕ್ಸಾಮ್ ಪ್ಯಾಟರ್ನ್ ಸಿಲೆಬಸ್ ಪೂರ್ತಿ 100% ಚೇಂಜ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಅಫಿಷಿಯಲ್ ಆಗಿ ಬಂದಿರುವಂತಹ ಎಕ್ಸ್ಪೆಕ್ಟೆಡ್ ಸಿಲೆಬಸ್ ಮತ್ತು ಕಂಟೆಂಟ್ ನ ಮಾತ್ರ ನೀವು ಪ್ರಿಪರೇಷನ್ ಮಾಡಬೇಕು ಅಂತ ಹೇಳ್ತಾ ಅಫಿಷಿಯಲ್ ಆಗಿರುವಂತಹ ನಿಮ್ಮ ಈ ವೆಬ್ಸೈಟ್ ನಲ್ಲಿ ನಾನು ನಿಮ್ಗೆ ಸಿಲೆಬಸ್ ತೋರಿಸ್ತೀನಿ. ನೋಡಿ, ಇಲ್ಲಿ ನೀವು ಕಾಣುತ್ತಾ, ಸಿಲೆಬಸ್ ಫಾರ್ ದ ಟಿಯರ್ 2 ಎಕ್ಸಾಮಿನೇಷನ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಇಲ್ಲಿ ನಿಮ್ಗೆ ಈ ಕಡೆ ಬಂದ್ರೆ ಡೌನ್ಲೋಡ್ ಅಂತ ಇದೆ. ನೀವು ಈ ಡೌನ್ಲೋಡ್ ಆಪ್ಷನ್ ಕೊಟ್ರೆ ನಿಮ್ಗೆ ಈ ಪೂರ್ತಿ ಸಿಲೆಬಸ್ ಇದು ನೀವಿಲ್ಲಿ ನೋಡಬಹುದು. 98 ಪುಟಗಳ ಡೀಟೇಲ್ಡ್ ಸಿಲೆಬಸ್. ನಿಮ್ಮ ಟೀಚಿಂಗ್, ನಾನ್ ಟೀಚಿಂಗ್ ಪೋಸ್ಟ್, ನಿಮ್ಗೆ ಅಸಿಸ್ಟೆಂಟ್ ಕಮಿಷನರ್ ಇಂದ ಹಿಡಿದು ಪ್ರಿನ್ಸಿಪಲ್ ಇಂದ ಹಿಡಿದು ವೈಸ್ ಪ್ರಿನ್ಸಿಪಲ್, PGT, TGT, PRT, ಲೈಬ್ರರಿಯನ್, ಮ್ಯೂಸಿಕ್ ಟೀಚರ್, ನಿಮ್ಗೆ ಎಷ್ಟು ನಿಮ್ಮ ರಿಕ್ರೂಟ್ಮೆಂಟ್ ಹೆಡಿಂಗ್ಸ್ ಇದೆಯೋ ಅಷ್ಟು ಕಾಲಮ್ಗಳಿಗೆ ಇಲ್ಲಿ ಸಿಲೆಬಸ್ ನ ಕೊಟ್ಟಿರುವಂತದ್ದು. ಇದನ್ನ ನೀವು ಪ್ರಿಂಟ್ ತಗೊಂಡು, ಅಂದ್ರೆ 98 ಪುಟಗಳು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ನಿಮಗೆ ಎಲ್ಲಿ ಯಾರಕ್ಕೆ ನೀವು ಸೂಟ್ ಆಗ್ತೀರಾ ಆ ಕಂಟೆಂಟ್ ನ ನೀವು ಪ್ರಿಂಟ್ ತಗೊಂಡು ಇದರ ಪ್ರಕಾರನೇ ನೀವು ನಿಮ್ಮ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೋಬೇಕು. ಯಾರೋ ಕೋರ್ಸ್ ಸೇಲ್ ಮಾಡ್ತಿದ್ದಾರೆ, ಯಾರೋ ಫ್ರೀ ನೋಟ್ಸ್ ಕೊಟ್ಟಿದ್ದಾರೆ, ಅಥವಾ ನಮ್ಮ ಹೋದ ವರ್ಷದ ಗೆಳೆಯರ್ ನೋಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ದಯವಿಟ್ಟು ಎಕ್ಸಾಮಿಗೆ ಬರದೇ ಇರುವಂತಹ ವಿಷಯಗಳನ್ನ ಕಲ್ತ್ಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಸೊ ಯಾವುದೇ ಎಕ್ಸಾಮ್, ನಾನು ಇದು ಅಂತ ಹೇಳ್ತಿಲ್ಲ, ನೀವು ಯಾವುದೇ ಎಕ್ಸಾಮ್ ಸ್ಟಾರ್ಟ್ ಮಾಡ್ತಿದ್ದೀರಾ ಪ್ರಿಪರೇಷನ್ ಅಂದ್ರೆ ಆ ಸಿಲೆಬಸ್ ನ ಅಫಿಷಿಯಲ್ ಕಾಪಿ ಅಂದ್ರೆ ಅಥೆಂಟಿಕ್ ನಿಮಗೆ ಒಂದು ಸಿಲೆಬಸ್ ಅಂತ ವೆಬ್ಸೈಟ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅಲ್ಲಿಂದಾನೇ ನೀವು ಪ್ರಿಂಟ್ಔಟ್ ತಗೋಬೇಕು. ನಾನ್ ಫಾರ್ವರ್ಡ್ ಮಾಡಿದೆ ಅಂತ ಹೇಳಿ ಇನ್ನೊಬ್ರು ಫಾರ್ವರ್ಡ್ ಮಾಡಿದ್ರು, ನಮ್ ಫ್ರೆಂಡ್ ಕಳ್ಸಿದ್ರು, ನಮ್ ಟೀಚರ್ ಕಳ್ಸಿದ್ರು, ನಮ್ ಸರ್ ಕಳ್ಸಿದ್ರು, ನಮ್ ಮೇಡಮ್ ಕಳ್ಸಿದ್ರು, ನೋ, ಡೋಂಟ್ ಟೇಕ್ ಚಾನ್ಸ್. ತುಂಬಾ ಕಷ್ಟವಾದ ವಿಷಯ ಏನಲ್ಲ ಇದು. ನಾವೆಲ್ಲರೂ ಎಜುಕೇಟೆಡ್, ನಾವೆಲ್ಲ ಮುಂದೆ ಟೀಚರ್ ಆಗೋರು. ನಮ್ಗೆಲ್ಲರಿಗೂ ಸ್ವಲ್ಪ ಅಲ್ಪ ಕಂಪ್ಯೂಟರ್, ವೆಬ್ಸೈಟ್ಸ್ ಎಲ್ಲ ಬಳಕೆ ಮಾಡೋಕೆ ಬಂದೇ ಬರುತ್ತೆ. ಎಕ್ಸ್ಪರ್ಟ್ಸ್ ಇರ್ತೀರಾ, ಇಲ್ಲ ಅಂತ ಹೇಳಲ್ಲ. ನಾನು ಬೇರ್ ಮಿನಿಮಮ್ ಏನೂ ಗೊತ್ತಿಲ್ದಲೇ ಇರೋಂಥವ್ರಿಗೂ ಕೂಡ ಇದು ಹೆಲ್ಪ್ ಆಗ್ಬೇಕು ಅಂತ ಹೇಳ್ತಿದ್ದೀನಿ. ನೋಡಿ, ಈ ಪರಿ ಟಿಯರ್ 2 ಸಿಲೆಬಸ್ PGT ಫಿಸಿಕ್ಸ್ ಈ ತರ ನಿಮ್ಗೆ ಹೆಡ್ಡಿಂಗ್ಸ್ ಅನ್ನೋದ ಕೊಟ್ಟಿರ್ತಾರೆ. ಕಾಣಿಸ್ತಿದೆ ಅನ್ಕೊಳ್ತೀನಿ, ನಾನು ಝೂಮ್ ಮಾಡ್ತೀನಿ ಇನ್ನೂ ಸ್ವಲ್ಪ. ನೋಡಿ, PGT ಫಿಸಿಕ್ಸ್. ಇಲ್ಲಿ ಇವರು PGT ಫಿಸಿಕ್ಸ್ ಅಪ್ಲೈ ಮಾಡುವಾಗ ನಿಮ್ಗೆ ಏನೇನ್ ಸಿಲೆಬಸ್ ನೀವು ಪ್ರಿಪೇರ್ ಮಾಡ್ಕೋಬೇಕು. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್, ನೀಡ್ ಫಾರ್ ಮೆಜರ್ಮೆಂಟ್, ಮೋಷನ್ in a straight line, motion in a plane, laws of motion. ಹೀಗೆ ನೀವು ಕಂಪ್ಲೀಟ್ ವರ್ಡ್ ಟು ವರ್ಡ್ ಪ್ರಿಪೇರ್ ಮಾಡ್ಕೋಬೇಕು. ನೀವು ಯಾವ್ದನ್ನು ನನಗೆ ಗೊತ್ತಿಲ್ಲ ಇದರಲ್ಲಿ ಓಕೆ ಅನ್ನೋ ಹಾಗೆ ಇಲ್ಲ. ಯಾಕಂದ್ರೆ ನಿಮ್ ಫ್ಯೂಚರ್ ಸೆಕ್ಯೂರ್ ಮಾಡೋಂತಹ ಪೋಸ್ಟ್. ನೀವು ಎಷ್ಟು ರಾತ್ರಿಗಳು ನಿದ್ದೆ ಕೆಡ್ತಿರೋ, ಎಷ್ಟು ರಜೆಗಳು ಹಾಕ್ತಿರೋ, ಎಷ್ಟು ಮನೆಯಲ್ಲಿ ಕಾಂಪ್ರಮೈಸ್ ಆಗ್ತಿರೋ ನಮ್ಗೆ ಗೊತ್ತಿಲ್ಲ. ಬಟ್ ನಿಮ್ಮ ಕಾನ್ಸೆಪ್ಟ್ಸ್ ವರ್ಡ್ ಟು ವರ್ಡ್ ಕ್ಲಿಯರ್ ಇರಬೇಕು. ನೋಡಿ, PGT ಕೆಮಿಸ್ಟ್ರಿ ನೀವು ಅಪ್ಲೈ ಮಾಡೋದಾದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಸ್ಟ್ರಕ್ಚರ್ ಆಫ್ ಆಟಮ್, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪಿರಿಯೋಡಿಸಿಟಿ ಇನ್ ಪ್ರಾಪರ್ಟೀಸ್, ಹೀಗೆ ನಿಮ್ಗೆ ಪ್ರತಿ ಒಂದು ಸಬ್ಜೆಕ್ಟಿನ ಕಂಪ್ಲೀಟ್ ಸಿಲೆಬಸ್ ಇಲ್ಲಿ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ. ನೋಡಿ, PGT ಬಯಾಲಜಿ, ದ ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಎವ್ರಿಥಿಂಗ್, ಎವ್ರಿ ಮೈನ್ಯೂಟ್ ಡೀಟೇಲ್ಸ್ ಇನ್ ಡೆಪ್ತ್ ಇಲ್ಲಿ ನಿಮಗೆ ಕೇಳಿದ್ದಾರೆ. PGT computer science, you have your syllabus computer systems and organization.
ರೈಟ್. ಹೀಗೆ ನಾನು 98 ಪುಟಗಳನ್ನ ನಿಮಗೆ ತೋರ್ಸಕ್ ಆಗೋದಿಲ್ಲ. ನಿಮ್ಗೆ ಬೇಕಂತಂದ್ರೆ ಇದನ್ನ ಡೌನ್ಲೋಡ್ ಮಾಡಿ ನಾನು ನಿಮ್ಮ ಈ ವಿಡಿಯೋ ಕೆಳಗಡೆ ನಿಮ್ಗೆ ಈ PDF ನ ಹಾಕಬಹುದು. ಬಟ್ ಸ್ಟಿಲ್ ಐ ಸಜೆಸ್ಟ್, ನನ್ನನ್ನ ನಂಬೇಡಿ, ಯಾರನ್ನೂ ನಂಬೇಡಿ. ನಿಮ್ಮ ಪ್ರಿಪ್ರೇಷನ್ ಪರ್ಫೆಕ್ಟ್ ಆಗಿ ಆಗ್ಬೇಕು ಅಂದ್ರೆ ದಯವಿಟ್ಟು ನೀವು ಅಫಿಷಿಯಲ್ ಅಥೆಂಟಿಕ್ ಇನ್ಫಾರ್ಮೇಶನ್ಸ್ ಬಗ್ಗೆನೆ ತಲೆ ಕೆಡ್ಸ್ಕೊಳ್ಬೇಕು ಅಲ್ವಾ. ಬಿಸ್ನೆಸ್ ಸ್ಟಡೀಸ್ ನೋಡಿ, ಬಿಸ್ನೆಸ್ ಸ್ಟಡೀಸ್, ಎವಲ್ಯೂಷನ್ ಆಫ್ ಬಿಸ್ನೆಸ್, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಪಬ್ಲಿಕ್, ಪ್ರೈವೇಟ್, ಗ್ಲೋಬಲ್ ಎಂಟರ್ಪ್ರೈಸ್. ಹೀಗೆ ಎವ್ರಿ ಸಬ್ಜೆಕ್ಟ್, ಎವ್ರಿ post has different syllabus. PGT economics, collection, organization and presentation of data. So ಹೀಗೆ ನಿಮಗೆ 98 ಪುಟಗಳಲ್ಲಿ ನಿಮ್ಮ ಸಬ್ಜೆಕ್ಟ್ ಬೇಕಾದದನ್ನ ಒಂದು ಪ್ರಿಂಟ್ ತಗೊಳ್ಳಿ, ಅದನ್ನ ಪ್ರಿಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೊಂದು ನಾನು ನಿಮ್ಗೆ ಹೇಳ್ಬೇಕು ಏನು ಅಂತಂದ್ರೆ, Tier 2 ಆಬ್ವಿಯಸ್ಲಿ ಸಬ್ಜೆಕ್ಟ್ ಬೇಸ್ಡ್ ಅಲ್ವಾ, ಆದರೆ Tier 1 ಪಾಸ್ ಆಗೋದು ತುಂಬಾನೇ ಮುಖ್ಯ ಆಗತ್ತೆ. ನೀವು ನಿಮ್ಮ ಸಬ್ಜೆಕ್ಟ್ ಅಲ್ಲಿ ನೀವು ಎಷ್ಟೇ ಎಕ್ಸ್ಪರ್ಟ್ ಆಗಿರಿ, ಎಷ್ಟೇ ಇನ್ ಡೆಪ್ತ್ ನಾಲೆಜ್ ಇಟ್ಕೊಂಡಿರಿ, ನೀವು ಫಸ್ಟ್ ಸ್ಟೇಜ್ Tier 1 ಪಾಸ್ ಆಗ್ಲಿಲ್ಲ ಅಂದ್ರೆ ನೀವು ನಿಮ್ಮ ನಾಲೆಜ್ ನಿಮಗೆ ಸೆಲೆಕ್ಷನ್ಗೆ ಸಹಾಯಕ್ಕೆ ಬರೋದಿಲ್ಲ. ಸೊ Tier 1 ನಲ್ಲಿ ಜನರಲ್ ನಾಲೆಜ್, ಕಂಪ್ಯೂಟರ್ ಸೈನ್ಸ್, ಇಂಗ್ಲಿಷ್, ರೀಜನಲ್ ಲ್ಯಾಂಗ್ವೇಜ್ ಕನ್ನಡ, ಹಾಗೆ ಜನರಲ್ ನಾಲೆಜ್ ಇದೆ, ಸೈನ್ಸ್ ಇದೆ, ಸೋಷಿಯಲ್ ಇದೆ, ಎಲ್ಲದರ ಮಿಕ್ಸ್ಚರ್ ನಿಮ್ಗೆ ಫಸ್ಟ್ ಪೇಪರ್ ಅಲ್ಲಿ ನೀವು ಬರಿಬೇಕು. ಯಾಕಂದ್ರೆ ಒಬ್ಬ ಟೀಚರ್ ಒಂದು ಮಗುವಿನ ಭವಿಷ್ಯ ರೂಪಿಸ್ತಾನೆ ಅಂತಂದ್ರೆ ಅವನಿಗೆ ಬೇಸಿಕ್ ಆದಂತಹ ಪ್ರಪಂಚ ಜ್ಞಾನ ಇರಬೇಕು ಅನ್ನೋದು ಅವ್ರ ಎಕ್ಸ್ಪೆಕ್ಟೇಷನ್. ಅದಕ್ಕೋಸ್ಕರ Tier 1 ಎಲಿಜಿಬಿಲಿಟಿನೇ ನಿಮ್ಮ ಜನರಲ್ ನಾಲೆಜ್ ಇಟ್ಟಿದ್ದಾರೆ. ಅಂದ್ರೆ ಬೇಸಿಕ್ ಆಗಿ ನೀವು ಎಷ್ಟು ನಿಮ್ಮನ್ನ ನೀವು ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅಪ್ಡೇಟ್ ಮಾಡಿ ಇಟ್ಕೊಂಡಿದ್ದೀರಾ. ಯಾಕಂದ್ರೆ ನೀವು ಅಪ್ಡೇಟ್ ಆಗಿಲ್ಲ ಅಂದ್ರೆ ನೀವು ಪಾಠ ಮಾಡುವಂತಹ ಮಕ್ಕಳು ಕೂಡ ಅಪ್ಡೇಟ್ ಆಗಲ್ಲ. ನೀವು ಹಳೆ ಕತೆ, ಅವರು ಹಳೆ ಕತೆ ಆದ್ರೆ ಮುಂದಿನ ಭವಿಷ್ಯ ಕಷ್ಟ. ಹಾಗಾಗಿ ಅವರ ಇಂಟೆನ್ಷನ್, ಅವರು ಈ ತರ Tier 1, Tier 2 ಇಂಟರ್ವ್ಯೂ ಮಾಡಿರೋ ಉದ್ದೇಶ ಏನು ಅಂತಂದ್ರೆ, ನಿಮಗೆ ಪೂರ್ತಿಯಾದ ಜ್ಞಾನ ಸಬ್ಜೆಕ್ಟ್ ಅಲ್ಲಿ ಇರಬೇಕು, ಜೊತೆಗೆ ಪ್ರಪಂಚ ಜ್ಞಾನನೂ ಇರಬೇಕು. Tier 1 ಅಲ್ಲಿ ಇರುವಂತಹ ಕಾಂಬಿನೇಷನ್ ಆಫ್ ಸಬ್ಜೆಕ್ಟ್ಸ್ ಹೇಗಿದೆ ಅಂತಂದ್ರೆ, ನೀವು ಅಪ್ಡೇಟ್ ಆಗಿದ್ದೀರಾ, ನಿಮಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಾ, ನಿಮಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಗೊತ್ತಾ, ನೀವು ರೀಜನಲ್ ಲ್ಯಾಂಗ್ವೇಜ್ ನೀವು ಕಮ್ಯುನಿಕೇಟ್ ಮಾಡಬಹುದಾ, ನಿಮ್ಮ ಸೋಷಿಯಲ್ ಜನರಲ್ ಆಗಿ ಹೇಗಿದೆ, ನೀವು ಸೈನ್ಸ್ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ. ಆಸ್ ಎ ಟೀಚರ್ ವಿ ಶುಡ್ ಬಿ ನೋಯಿಂಗ್ ಎವ್ರಿಥಿಂಗ್ ಟುಗೆದರ್ ಅಲ್ವಾ. ನಾನು ಮ್ಯಾಥ್ಸ್ ಮಾತ್ರ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಆ ಮಕ್ಕಳು ನೀವು ಯಾರಿಗೆ ಓದಿಸ್ತೀರಾ, ವಿದ್ಯಾರ್ಥಿಗಳು, ಅವರ 360 ಡಿಗ್ರಿ ಡೆವಲಪ್ಮೆಂಟ್ ಅಂತ ನಾವ್ ಏನ್ ಕರಿತೀವಿ ಅದಾಗ್ಬೇಕು. ಮಕ್ಕಳು ಹಾಗೆ ಬೆಳಿಬೇಕು. ನಮ್ಮ ಮುಂದಿನ ಪೀಳಿಗೆ ಬಹಳ ಕ್ವಾಲಿಟಿ, ನಮ್ಮ ಎಜುಕೇಶನ್ ಕ್ವಾಲಿಟಿ ಕೆಳಗೆ ಹೋಗ್ಬಾರ್ದು, ನಾವು ಇನ್ನೂ ಮುಂದುವರಿಬೇಕು ಅನ್ನೋ ಉದ್ದೇಶದಿಂದ ಅವರು ಇದರಲ್ಲಿ ಕಂಪ್ಲೀಟ್ ಆಗಿ ಚೇಂಜಸ್ ತಂದಿದ್ದಾರೆ. ರಿಕ್ರೂಟ್ಮೆಂಟ್ ಪ್ರಾಸೆಸ್ ನ ಕಂಪ್ಲೀಟ್ ಆಗಿ ಹೊಸದಾಗಿ ಮಾಡಿದ್ದಾರೆ. ಸೊ ಇದರ ಉದ್ದೇಶ ಅಷ್ಟೇ, ನೀವು ಫಸ್ಟ್ Tier 1 ನ ಕ್ಲಿಯರ್ ಮಾಡಿ, ಫಸ್ಟ್ ಇರೋ ಪ್ರಾಬ್ಲಮ್ ನ ಫಸ್ಟ್ ಕ್ಲಿಯರ್ ಮಾಡಿ, ನೆಕ್ಸ್ಟ್ ಗೋ ಫಾರ್ Tier 2. ನೀವು ಫಸ್ಟ್ ಮೆಟ್ಲೆ ಹತ್ತಕ್ಕಾಗ್ಲಿಲ್ಲ ಅಂದ್ರೆ ಎರಡನೇ ಮೆಟ್ಲೆ ಹತ್ತಿ ಯಾವ ಪ್ರಯೋಜನನೂ ಇಲ್ಲ, ಯಾಕಂದ್ರೆ ಹತ್ತಕ್ ಬಿಡೋದೇ ಇಲ್ಲ. ಸೊ ಹೌದು, Tier 1 ಎಕ್ಸಾಮ್ ನ ಮಾರ್ಕ್ಸ್ ಎಲ್ಲೂ ಕೌಂಟ್ ಆಗಲ್ಲ, ಹಾಗಂತ ನೀವು ನೆಗ್ಲೆಕ್ಟ್ ಮಾಡೋ ಆಗಿಲ್ಲ, ಯಾಕಂದ್ರೆ ನಿಮ್ಮ ಎಲಿಜಿಬಿಲಿಟಿನೇ ಅದು. ಸೊ ಅದ್ರ ಮಾರ್ಕ್ಸ್ ನ ತಲೆಗೆ ಹಾಕೋಬಿಡಿ, ನೀವು ಎಲಿಜಿಬಲ್ ಆಗ್ಬೇಕು ಅಷ್ಟೇ. Tier 1 ನಲ್ಲಿ 1:10 ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಅಂದ್ರೆ ಒಂದು ಪೋಸ್ಟ್ಗೆ 10 ಜನದಂತೆ ನೀವು ಸೆಕೆಂಡ್ ಎಕ್ಸಾಮ್ ಅಂದ್ರೆ Tier 2 ಎಕ್ಸಾಮಿಗೆ ಹೋಗ್ತೀರಾ. ಸೊ ಆ ಒಂದು ಪೋಸ್ಟ್ಗೆ 10 ಜನ ಏನಿದ್ದೀರಾ ಅದ್ರಲ್ಲಿ ನೀವು ಒಬ್ಬರಾಗಿರಿ ಅಂತ ನನ್ನ ಆಸೆ. ಇದಕ್ಕೆ ಬೇಕಾದಂತಹ ಸಹಾಯ ನಾನು ಮಾಡ್ತೀನಿ, ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ. ಕೋರ್ಸಸ್ ಆರ್ ಅವೈಲೇಬಲ್. ನೀವು ಬೇಕು ಅಂತ ಹೇಳಿದ್ರೆ ನೀವು ನಮ್ಗೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ, ಕೋರ್ಸ್ ಅಥವಾ ಸ್ಟಡಿ ಮೆಟೀರಿಯಲ್ ಅಥವಾ ಕ್ಲಾಸಸ್ ಅಥವಾ ಮಾಕ್ ಟೆಸ್ಟ್, ಹೀಗೆ ನಿಮ್ಗೆ ಸಪೋರ್ಟ್ ಬೇಕು ನಮ್ಮಿಂದ, ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ವಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ನಾವಿರೋದೇ ನಿಮಗೆ ಸಹಾಯ ಮಾಡೋಕ್ಕೋಸ್ಕರ. ಸೊ ನಿಮ್ಮ ಅನುಮಾನಗಳು ಇದ್ದಲ್ಲಿ ನಿಮ್ಗೆ ಬೇಕಾದಂತಹ ಇನ್ಫಾರ್ಮೇಶನ್, ನನ್ಗೆ ಇಂತ ಗೊತ್ತಾಗ್ತಿಲ್ಲ, ನೋಟಿಫಿಕೇಶನ್ ಬಗ್ಗೆ, ಸಿಲೆಬಸ್ ಬಗ್ಗೆ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಯಾವುದೇ ಡೌಟ್ ಇದ್ರೂ ಈ ವಿಡಿಯೋನ ಕಮೆಂಟ್ ಅಲ್ಲಿ ನೀವು ತಿಳಿಸಿ, ಅದನ್ನ ಸಾಲ್ವ್ ಮಾಡಿ ನಿಮಗೆ ನಿಮ್ಮ ತಯಾರಿಗೆ, ನಿಮ್ಮ ಸೆಲೆಕ್ಷನ್ಗೆ ಹೆಲ್ಪ್ ಆಗುವಂತಹ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಇನ್ನು ಅಪ್ಲೈ ಮಾಡಿಲ್ವೋ ದಯವಿಟ್ಟು ಮಾಡಿ. 4 ಡಿಸೆಂಬರ್ ವರೆಗೂ ಟೈಮ್ ಇದೆ. ಸೊ ಆಲ್ ದಿ ವೆರಿ ಬೆಸ್ಟ್.
ಥ್ಯಾಂಕ್ ಯು.